ಬೇಕಾ? ಇಲ್ಲ 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 ನಾನು ಇಟ್ಟಿದ್ದೀನಿ. ಏನಮ್ಮ ಶಿವನಿ ಇದು? ಅಲ್ಲ, ಚಿಕನ್ ಒಂದು ಮೂಳೆನೂ ಬಿಡದೆ ತಿಂತಿದ್ಯಲ್ಲಮ್ಮ. ಅಯ್ಯೋ, ಚಿಕನ್ ಪ್ರೋಟೀನು ತಿಂದ್ರೆ ಬೋನ್ಸ್ ಗಟ್ಟಿ ಆಗತ್ತಂತೆ. ಆಮೇಲೆ ಪೂರ್ತಿ ತಿಂದಿದ್ರೆ ಚಿಕನ್ ಆತ್ಮಕ್ಕೆ ಶಾಂತಿ ಸಿಗಲ್ಲ. ನೀವ ಮಾತ್ ಕೇಳಿಲ್ವಾ? ಕೊಂದು ಪಾಪನ ತಿಂದು ಕಳ್ಕೊಳ್ಳಿ ಅಂತ. ಅಲ್ಲಮ್ಮ ಶಿವಾನಿ, ನೀನು ನಾನ್ ವೆಜ್ಜು. ಶಿವಾನಿ ವೆಜ್ಜ? ಶಿವಾನಿ ಏನೋ ನಾನ್ ವೆಜ್, ಆದ್ರೆ ಇವಾಗ ಶ್ರಾವಣ ಮಾಸ, ಇವಾಗ ನಾನ್ ವೆಜ್ ತಿಂದನ್ನೋ ಅಲ್ಲ ಶೈಲವ್ರೆ. ದನ ಕಲಗಚ್ಚಿನ ಗಟಗಟ ಅಂತ ಕುಡ್ದಂಗೆ ಮಾಂಸನ ಬರ್ಗಿಟ್ಟಿರೋ ಥರ ತಿನ್ಬಿಟ್ರಲ್ಲ, ನಿಮ್ಗೆ ಏನು ಅನ್ಸಲ್ವಾ ಶೈಲವ್ರೆ? ನೀವು ಇದೇ ಥರ ಪರ್ಫಾರ್ಮ್ ಮಾಡ್ತಾ ಇತ್ತು ಅಂತಂದ್ರೆ ಸ್ಕೋರು ಫುಲ್ಲು ಡೌನ್ ಆಗಿ ಮುಂದಿನ ವಾರನೇ ಎಲಿಮಿನೇಟು. ಏನಾಯ್ತು? ಅದು ತಿಂದ್ರೆ ಹೊಟ್ಟೆ ಚೊಡ್ಸುತ್ತಲ್ಲ, ಹಾಗಾಗ್ತಾ ಇದೆ. ಅದೇನಂದ್ರೆ, ಹಿಮಾಲಯದಲ್ಲಿ ಸ್ವಾಮಿಗಳು ಚಿಕಿತ್ಸೆ ಕೊಡುವಾಗ ಅವ್ರ ಜೊತೆ ಇದ್ದಿದ್ದ ಅಘೋರಿ ವೈದ್ಯರು ಇದು ಆರೋಗ್ಯ ಸರಿ ಹೋಗ್ಬೇಕು ಅಂದ್ರೆ ಮಾಂಸಾಹಾರ ಮಾಡ್ಬೇಕು ಅಂತ ಅಭ್ಯಾಸ ಮಾಡಿಸ್ಬಿಟ್ರು. ಸಾಕು, ಊಟ ಮಾಡಲ್ಲ. ಒಂದೂಟ ಬಿಸಿ ಬಿಸಿ ಕಾಫಿ ಕೊಡ್ತೀರಾ? ಶಿವಾನಿ, ನೀನ್ ಕಾಫಿ ಕೇಳ್ತಾ ಇದ್ಯಾ? ನೀನ್ ಕಾಫಿ ಕುಡಿಯೋದಿಲ್ವಲ್ಲ, ಹಾಲ್ ತಾನೇ ಕುಡಿಯೋದು. ಹಾಲೇ ಕುಡಿಯೋದು. ಆದ್ರೆ ಸ್ವಾಮಿಗಳು ಕಾಫಿನೂ ಅಭ್ಯಾಸ ಮಾಡಿಸ್ಬಿಟ್ರು. ಯಾಕಂದ್ರೆ ಹಿಮಾಲಯದಲ್ಲಿ ಚಮರಿ ಮೃಗದ ಹಾಲು ಮಾತ್ರ ಸಿಗ್ತಾ ಇತ್ತು, ಅದಕ್ಕೆ ಅದನ್ನ ಮಾತ್ರ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ವಿ. ಹಾಗಾಗಿ ಈ ಅಭ್ಯಾಸ. ಅಲ್ಲ, ಹಿಮಾಲಯದಲ್ಲಿ ಕಾಫಿ ಬೆಳೆಯೋದಿಲ್ವಲ್ಲ? ಜಿ, ನೀವು ಇನ್ನು 2G ಅಲ್ಲಿ ಇದೀರಲ್ಲ, 4Gಗೆ ಯಾವಾಗ ಅಪ್ಡೇಟ್ ಆಗ್ತೀರಾ? ಕಾಫಿ ಕುಡಿಬೇಕಾದ್ರೆ ಕಾಫಿ ಬೆಳಿಬೇಕಾ? ಇವಾಗ ನಾವು ಚಿಕನ್ ತಿಂದ್ವಿ, ಹಾಗಂತ ಕೋಳಿ ಫಾರ್ಮ್ ಮಾಡಕ್ಕಾಗುತ್ತಾ? ಅಯ್ಯ, ಶಿವಾನಿಗೆ ಒಂದು ಕಪ್ ಕಾಫಿ ಕೊಡಿ. ಭೋಲೆನಾಥ, ಹನುಮಾನದ ರಾಜ್ಯದಲ್ಲಿ ಬಿಗುಮಾನವೇ ಮಂತ್ರ, ಹನುಮಾನ ಅಳಿಯಲು ಪ್ರೀತಿಯೇ ಮಹಾಮಂತ್ರ. ಹೇ ಭೋಲೆನಾಥ, ಏನಿದೆ ನಿನ್ನ ಲೀಲೆ? ಯಾರ ಕೊರಳಿಗೆ ವಿಜಯದ ಮಾಲೆ? ನಾಗಲೋಕ ಸ್ತಬ್ಧ, ಕೈಲಾಸ ನಿಶಬ್ದ, ಭೂಲೋಕ ಪ್ರಕ್ಷುಬ್ಧ. ಭೋಲೆನಾಥ, ಸತ್ಯ ದರ್ಶನಕ್ಕೆ ತಡಬೇಕೆ? ಬದುಕಿ ಉಳಿಯಲು ಮೋಹಿನಿಯ ವೇಷವೇಕೆ? ಹೇಳು ಪ್ರಾಣನಾಥೇಶ್ವರ, ಕೈಲಾಸ ಹರಸುವುದೇ? ನಾಗಲೋಕ ಉಸಿರುವುದೇ? ಹೊರಚೆ ಕಳಚಿ ಶಕ್ತಿಯ ದರ್ಶನವಾಗುವುದೇ? ಭೋಲೆನಾಥ. ಮಧು, ಮಧು, ಏನ್ರಿ? ಆಗ್ಲೇ ತ್ರಿಶೂಲ್ ಮನೆಗೆ ಬಂದಿದ್ದೆ ತಾನೆ? ನಾನು ತ್ರಿಶೂಲ್ ಮನೆಗೆ ಬಂದಿದ್ದೆ ಅಂತ ಕೇಳಿದಕ್ಕೆ ಯಾಕೆ ಬಂದಿಲ್ಲ ಅಂತ ಸುಳ್ಳು ಹೇಳಿದೆ? ಅಯ್ಯೋ, ನಾನು ಯಾಕೆ ಸುಳ್ಳು ಹೇಳಿ? ಮಧು, ಮತ್ತೆ ಸುಳ್ಳು ಹೇಳ್ಬೇಡ. ಅವನು ಮನೆಗೆ ಬಂದಿದ್ದ ಅಂತ ನನಗೆ ಚೆನ್ನಾಗಿ ಗೊತ್ತು. ಒಂದು ಸುಳ್ಳು ಮುಚ್ಚಿಡೋದಕ್ಕೆ ಮತ್ತೆ ಮತ್ತೆ ಸುಳ್ಳು ಹೇಳ್ಬೇಡ ನೀನು. ಅಲ್ಲ ರೀ, ಅದು ಏನದು? ಏನೇ ಅದು? ಅಲ್ಲ ರೀ, ಮನೇಲಿ ತ್ರಿಶೂಲ್ಗೆ ಮದ್ವೆ ಗಿದ್ವೆ ಅಂತ ಹೇಳ್ತಿದ್ರು. ಅವನ್ಗೆ ಮದ್ವೆಲಿ ಇಷ್ಟ ಇಲ್ಲ ಅಂದ್ರು ಬಲವಂತವಾಗಿ ಮಾಡಿಸ್ತಾರೆ. ಸುಮ್ಮನೆ ಯಾಕೆ ಅವನಿಗೆ ತೊಂದರೆ ಅಂತ ಹೇಳಿಲ್ಲ ಅಷ್ಟೇ. ಅಲ್ಲ ಕಣೆ, ತ್ರಿಶೂಲ್ ಮನೇಲಿದ್ದ, ಈಗ ಶಿವಾನಿ ಜೊತೆ ಬಂದಿದ್ದಾನೆ. ಅವನೆಲ್ಲಿ ಹೋಗಿದ್ದ? ಇವಳೆಲ್ಲ ಹೋಗಿದ್ಲು ಶಿವಾನಿ. ಇದ್ದಕ್ಕಿದ್ದಾಗ ಈಗ ಬಂದಿದ್ದಾಳೆ. ಅವಳಿದ್ದಾಳೆ ಅಂತ ನಂಬೋದ? ನಾನೇ ಹೋಗಿ ಅವಳು ತಿಂದು ತಗೊಂಡ್ಬಂದಿದ್ದೀನಿ. ಆ ಬೂದಿಲಿ ಅವಳು ತಾಲಿ, ಆ ಚೈನು ಎಲ್ಲ ಸಿಕ್ಕಿದೆ. ಈಗ ಅದೇ ತಾಳೆ ಅವಳು ಕತ್ತಲಿದೆ.
ಏನೇ ಅರ್ಥ? ಏನೋ ಬಿಡ್ರಿ, ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಸೊಸೆ ಮನೆಗೆ ಬಂದಿದ್ದಾಳಲ್ಲ, ಸಂತೋಷ ಪಡೋಣ. ಕೆಲವು ಸಲ ಮೌನ ನಮ್ಮ ಉತ್ತರನೂ ಆಗಿರುತ್ತೆ, ನಮ್ಮ ದಾರಿನೂ ಆಗಿರುತ್ತೆ. ಹಾಗಂತ ಸುಮ್ಮನೆ ಇರೋದಕ್ಕಾಗೋದಿಲ್ಲ ಮಧು. ಅನುಮಾನ ಬಂದ ತಕ್ಷಣ ಪರಿಹಾರ ಮಾಡ್ಕೋಬೇಕು. ಅಯ್ಯೋ ನೀನ್ ಏನೋ ಮಾಡ್ತಿದ್ಯಾ? ಮಾಡ್ಕೋತಾ ಇದ್ದೀನಿ. ಅದೇ ಎಲ್ಲಿ? ಬೆಡ್ ಮೇಲೆ. ಎತ್ತೋಗೋ, ಆಚೆ ಮಲ್ಕೋ ಹೋಗೋ. ಅಲ್ಲ, ನಾನು ಇಲ್ಲೇ ಮಲ್ಕೊಂಡ್ರೆ ಏನಾಗುತ್ತೆ? ಜಾಸ್ತಿ ಮಾತಾಡಿದ್ರೆ ಬಗದು ಕಿಡ್ನಿ ತೆಗ್ಬಿಡ್ತೀನಿ ಮಗನೇ. ಎದ್ದೇಳೋ ಮೇಲಕ್ಕೆ, ಎದ್ದೇಳು ಅಂದೆ. ಆಚೆ ಬಿತ್ಕೋ. ಶೈಲು ಅವರೇ, ನೋಡಿ ನನ್ನ ಮಾತು ಕೇಳಿಸ್ಕೊಳ್ಳಿ. ಇವಾಗ ನೀವು ಶಿವಾನಿ ತರ ಆಕ್ಟಿಂಗ್ ಮಾಡಿ, ಆಯ್ತಾ? ಆಕ್ಟಿಂಗ್ ಅಷ್ಟೇ ಇದು. ನೀವು ಆ ಕಡೆ ಮಲ್ಕೊಳ್ಳಿ, ನಾನು ಈ ಕಡೆ ಮಲ್ಕೋತೀನಿ. ಓಕೆ, ಡಿಸ್ಟರ್ಬ್ ಮಾಡೋದಿಲ್ಲ. ಬಾ ಶಿವಾನಿ, ಮಲ್ಕೋ. ಅಂದ್ರೆ ಮಲ್ಕೊಳ್ಳೋಣ ಅಂತೆ, ಮಲ್ಕೊಳ್ಳೋಣ. ಎತ್ತೋಗ, ಆಚೆ ಮಲ್ಕೋ ಹೋಗೋ. ಪ್ಯಾಲೇಸ್ ತರ ಇತ್ತು ನಮ್ಮನೆ, ಅದನ್ ಬಿಟ್ಟು ದನದ ಕೊಟ್ಕೆಲ್ ಬಂದು ಮಲ್ಕೊಳ್ಳೋಗ ಆಯ್ತು. ಸೈ ಕಂಡಿದ್ದೀನಿ ನಿನ್ ಪ್ಯಾಲೇಸ್ನ. ಒಂದ್ ವಾರ ಮಲಗಲಿಲ್ಲ ನಾನು. ಏನೋ ಕಿಂಡಲ್ಲ? ಅದು ಏನಿಲ್ಲ, ಇರೋದು ಹೇಳಿದೆ. ಶೈಲು, ಅದೇನು ಅಂದ್ರೆ ಒಂದು ಸಣ್ಣ ರಿಕ್ವೆಸ್ಟು. ಆಚೆ ತುಂಬಾ ಚಳಿ ಇದೆ. ನಾನು ಒಬ್ಬಂಟಿಯಾಗಿದ್ದೀನಿ. ಅದಕ್ಕೆ ಇಲ್ಲೇ ಮಲ್ಕೋತೀನಿ. ನಿನ್ನ ಮುಖ ಮುಚ್ಚ ಶೈಲು, ಎಲ್ಲ ಇನ್ಸಲ್ಟ್ ಮಾಡಿದೆ ನಾನು ಅಷ್ಟೇ. ಆಮೇಲೆ ನಿಂಗೆ ಓವರ್ ಆಗಿ ಆಡ್ತಾ ಇದ್ರೆ ನಾನೇ ಸೆಲ್ಫ್ ಎಮಿಲಿನೇಟ್ ಆಗ್ಬಿಡ್ತೀನಿ. ಶಿವಾನಿ, ಶೈಲು, ಹಾಗಾದ್ರೆ ಮಾಡ್ಬಿಟ್ಟಿರಾ? ನೀವು ನನಗೆ ತುಂಬಾ ಇಂಪಾರ್ಟೆಂಟು. ನಾನು ದೂರನೇ ಹೋಗಿ ಮಲ್ಕೋತೀನಿ, ಪರವಾಗಿಲ್ಲ. ಶೈಲು ಅವರೇ, ಅಲ್ಲ, ಒಂದು ಸ್ಮಾಲ್ ರಿಕ್ವೆಸ್ಟ್. ಮತ್ತೇನಯ್ಯ ನಿಂದು? ಅಲ್ಲಿ ಮಲ್ಕೋಬೋದಾ? ನನ್ನ ಕಾಲ್ ಕೆಳಗಲ್ವಾ? ಪರವಾಗಿ ಮಲ್ಕೋ. ಆದ್ರೆ ಒಂದು, ಆ ಕಡೆ ತಿರ್ಕೊಂಡೆ ಮಲ್ಕೋಬೇಕು. ಈ ಕಡೆ ತಿರುಗೋದ್ಯೋ ದಿಗ್ವಿಜಯ, ಏನಿಷ್ಟೊತ್ತಿನಲ್ಲಿ? ನನಗನ್ನಿಸ್ತಾ ಇದೆ ಬಂದಿರೋಳು ಅವನ ಹೆಂಡತಿ ಅಲ್ಲ ಅಂತ. ನಿನಗೆ ಯಾಕೆ ಅನುಮಾನ? ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ. ಅವರಿಬ್ರು ಅಕ್ಕಪಕ್ಕ ಇದ್ರು, ಅವರಿಬ್ರು ಮಧ್ಯೆ ಒಂದು ಗೋಡೆ ಇದೆ. ಎಲ್ರ ಮುಂದೆ ಅವರು ಪ್ರೀತಿಯಿಂದ ನಗ್ನಗ್ತಾ ಇದ್ದಾರೆ. ಆದ್ರೆ ಅವರ ಪ್ರತಿ ಮಾತಲ್ಲೂ ನಡವಳಿಕೆಯಲ್ಲೂ ವ್ಯತ್ಯಾಸ ಇದೆ. ಅವರಿಬ್ರ ಮಧ್ಯೆ ಪ್ರೀತಿಯ ಮಾಧುರ್ಯತೆ ಇಲ್ಲ, ಒತ್ತಡದ ಆತಂಕ ಇದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಅವರಿಬ್ರ ಮಧ್ಯೆ ಪ್ರೀತಿಯ ಮಾಂತ್ರಿಕತೆ ಇಲ್ಲ, ಬರೀ ಯಾಂತ್ರಿಕತೆ ಇದೆ. ಕಣ್ಣಿಗೆ ಕಾಣೋದಕ್ಕೂ ಮನಸ್ಸಿನಲ್ಲಿ ಉಂಟಾಗೋ ಭಾವನೆಗೂ ಕೆಲವು ಸಲ ಸಂಬಂಧ ಇರೋದಿಲ್ಲ ಕೃಷ್ಣೆ. ನಾನು ಅದನ್ನೇ ಹೇಳ್ತಾ ಇರೋದು, ಅವರಿಬ್ರ ಮಧ್ಯೆ ಸಂಬಂಧ ಇಲ್ಲ ಅಂತ. ಅವರಿಬ್ರು ಮಲಗಿರೋ ಕೋಣೆಯಲ್ಲಿ ನಾವು ಇಣಕ್ ನೋಡ್ಬೇಕು. ಏನು ಮಾತಾಡ್ತಿದೀಯಾ? ಅವಶ್ಯಕವಾಗಿ ದಿಗ್ವಿಜಯ, ಅನುಮಾನ ಶೇಷ ಉಳಿಲೇಬಾರ್ದು. ಅವರಿಬ್ರು ಗಂಡ ಹೆಂಡತಿ ಅಂತ ಗೊತ್ತಾಗ್ಬೇಕು ಅಂದ್ರೆ ನಾವು ಇಣಕಿ ನೋಡ್ಲೇಬೇಕು. ಅವರು ಗಂಡ ಹೆಂಡತಿ ಅಲ್ಲ ಅಂತ ಗೊತ್ತಾದಾಗ ಮಾತ್ರ ನಾವು ಮುಂದುವರೆಯೋದಕ್ಕೆ ಸಾಧ್ಯ. ಹೌದು ದಿಗ್ವಿಜಯ, ಸತ್ತವಳು ಇದ್ದಕ್ಕಿದ್ದ ಹಾಗೆ ಬಂದಿದ್ದಾಳೆ ಅಂದ್ರೆ ಏನರ್ಥ? ಅವಳೇನ್ ಸೊಸೆ ಅಲ್ಲ ಅಂದಮೇಲೆ ಅವಳೇನ್ ಯಾರು?
ಅವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ, ಅವಳ ಉದ್ದೇಶ ಏನು ಅಂತ ನಾವು ತಿಳ್ಕೋಬೇಕು. ಅದನ್ನ ತಿಳ್ಕೋಬೇಕು ಅಂದ್ರೆ ನಾವು ತ್ರಿಶೂಲ್ ರೂಮ್ಗೆ ಹೋಗ್ಬೇಕು. ಅವಳು ತ್ರಿಶೂಲ್ ಜೊತೆ ಏನು ಅಂತ ಮಾತಾಡ್ತಿದ್ದಾಳೆ ಅಂತ ಕೇಳಿಸ್ಕೋಬೇಕು. ಸರಿ ನಡೀರಿ, ಅದು ಒಂದು ಪರೀಕ್ಷೆ ನಡೆದೇ ಹೋಗ್ಲಿ. ಯಾರೋ ಬರ್ತಿದ್ದಾರೆ ಅನ್ಸುತ್ತೆ. ಓ ಮೋಸ್ಟ್ಲಿ ನಾನು ಗಂಡ ಹೆಂಡ್ತೀನಿ ಅಂತ ಚೆಕ್ ಮಾಡಕ್ ಬರ್ತಿರ್ಬೋದಾ? ತ್ರಿಶೂಲ್, ನಿನ್ ಜೊತೆ ಇದ್ರೆ ದಿನ ಒಂದು ಕ್ಷಣ ತರ ಕಳೆದು ಹೋಗುತ್ತೆ, ಒಂದು ವರ್ಷ ಒಂದು ನಿಮಿಷ ತರ ಕಳೆದು ಹೋಗುತ್ತೆ ಗೊತ್ತಾ? ಹೌದಾ? ಅದನ್ನೇ ಪ್ರೀತಿ ಅನ್ನೋದು. ಅವ್ರು ಹೋಗಿದಾರ ನೋಡು. ಹೋಗಿದ್ದಾರೆ. ಅಯ್ಯೋ ಹೊರಗಟ್ ನನ್ನ ಮಗನ ಎಗ್ರಸ್ ಒದ್ದ ಅಂದ್ರೆ ಸಿಕ್ಕಿದೆ ಚಾನ್ಸು ಅಂತ ಅಡ್ವಾಂಟೇಜ್ ತಗೋತಾ ಇದೆಯಾ? ಮುತ್ತು ಕೊಡಕ್ ಬಂದ್ಯಲ್ಲ, ಅದು ಶೈಲು ಕೈಗೆ. ಲೇ, ನಾನೇನೋ ಗ್ಯಾಪಲ್ಲಿ ಪರ್ಫಾರ್ಮೆನ್ಸ್ ಮಾಡಿ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳೋಣ ಅನ್ಕೊಂಡ್ರೆ ನೀನ್ ನನಗಿಂತ ಓವರ್ ಪರ್ಫಾರ್ಮೆನ್ಸ್ ಮಾಡ್ತೀಯಲ್ಲ. ಬಾಯ್ ಮುಚ್ಕೊಂಡು ಹೋಗಿ ಬಿತ್ಕೋ ಹೋಗು. ಅಲ್ಲ ಶೈಲು, ನನ್ನ ಮಾತು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸರಿ ಆಯ್ತು, ಮಲ್ಕೋತೀನಿ. ಅಲ್ಲಿಗೆ ಯಾಕೆ ಹೋಗ್ತಿದ್ಯಾ? ನಿನ್ ಜಾಗ ಇದು ಅಂತ ಗೊತ್ತಿಲ್ವಾ? ಅಲ್ಲ
ಅಲ್ಲ ಶಿವಾನಿ, ನಾನು ಸಾರಿ, ಅಲ್ಲ ಶೈಲು, ನಾನು ಆ ಕಡೆ ಒಂದು ಮೂಲೆಯಲ್ಲಿ ಮಲ್ಕೋತೀನಿ, ಡಿಸ್ಟರ್ಬ್ ಮಾಡೋದು. ಮನೆ ಮಲ್ಕೋತೀಯಾ ಅಥವಾ ಹೊರಗಡೆ ಹೋಗಿ ಮಲ್ಕೋತೀಯಾ? ಆಯ್ತು, ಆ ಕಡೆನೇ ಮಲ್ಕೋತೀನಿ. ತೆಪ್ಪಗೆ ಬಿತ್ಕೋ. ಅಷ್ಟೊಂದು ಪ್ರೀತಿ ಬಗ್ಗೆ ಮಾತಾಡ್ತಿದ್ದಾಳಲ್ಲ, ಅವಳು ನಿನ್ ಸೊಸೆ ಅಂತ ಅಂದ್ಕೊಂಡಿದ್ಯಾ ದಿಗ್ವಿಜಯ? ಅವಳ ಮಾತು, ಅವಳ ಪಿಸು ಮಾತು, ಇದೆಲ್ಲ ನನಗೆ ಸಹಿಸ್ಕೊಳ್ಳೋದಾಗ್ತಿಲ್ಲ ದಾಕ್ಷಾಯಿಣಿ. ನನ್ನ ಜೊತೆ ಮದುವೆ ಆಗಿ ಸಂಸಾರ ಮಾಡಬೇಕಾಗಿದ್ದ ಸುಂದರಂಗ ಈಗ ಅವಳ ಜೊತೆ. ಅಲ್ಲ ದಿಗ್ವಿಜಯ, ಅವಳು ನಾಗಿನೇನೋ ಅಲ್ವೋ ಅಂತ ನಾವು ಪರೀಕ್ಷೆ ಮಾಡಕ್ ಹೋದ್ರೆ ನೀನ್ ಯಾಕೆ ಇದ್ದಕ್ಕಿದ್ದ ಹಾಗೆ ಇಲ್ಲಿಗೆ ಬಂದ್ಬಿಟ್ಟೆ? ದಾಕ್ಷಾಯಿಣಿ, ನನ್ನ ರೂಪ ಬದಲಾಗಿರಬಹುದು, ಆದರೆ ನಾನು ಅವನ ಅಪ್ಪ. ಹೀಗಿರುವಾಗ ಅವನ ರೂಮ್ ನೋ. ಶಭಾಷ್, ಸಂಸ್ಕಾರ. ಮಗನ ಸಂಸಾರದೊಳಗೆ ಇಣುಕಿ ನೋಡಬಾರ್ದು ಅನ್ನೋ ಸಂಸ್ಕಾರ. ಪರವಾಗಿಲ್ವೇ? ಹಾಗಾದ್ರೆ ನಿನ್ ಪ್ರಕಾರ ಅವಳು ಶಿವಾನಿ ಅಲ್ವಾ? ಗೊತ್ತಿಲ್ಲ, ಯಾಕೆ ಅಂದರೆ ನನಗೆ ಅವಳ ಬಗ್ಗೆ ಏನೂ ಗೊತ್ತಿಲ್ಲ. ಆದರೆ ಮನೆಯವರಿಗೆ ಮಾತ್ರ ಅವಳ ಮೇಲೆ ಅನುಮಾನ ಇದೆ. ರೂಮ್ನಲ್ಲಿ ಅವರಿಬ್ಬರು ಇದ್ದ ರೀತಿ ನೋಡಿದರೆ ಅವರು ಗಂಡ ಹೆಂಡತಿ ಅಲ್ಲ ಅಂತ ಅನುಮಾನ ಬರೋದಕ್ಕೆ ಯಾವ ಕಾರಣನೂ ಇರಲಿಲ್ಲ. ಅವಳ ರೂಪದವಳು ಮನೆಗೆ ಬಂದಿದ್ದಾಳೆ ಅಂದ್ರೆ ಅವಳ ಮಾತಿನ ಹಾಗೆ, ಅವಳ ಗುಣದ ಹಾಗೆ ನಟಿಸ್ಬೋದಲ್ವಾ? ಈ ಮಾತನ್ನು ತೆಗೆದು ಹಾಕೋದಕ್ಕಾಗೋದಿಲ್ಲ. ಆದರೆ ನಮ್ಮ ಮನಸ್ಸಿಗೆ ಬಂದಿರೋ ಅನುಮಾನ ಮೊದಲು ಗಟ್ಟಿಯಾಗಲಿ, ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಯೋಚನೆ ಮಾಡಿದ್ರ? ಯಾರಿಗಾದರೂ ಅನ್ನಿಸ್ತಾ ಇದೆಯಾ ಅವಳು ಶಿವಾನಿನೇ ಅಂತ? ಅನ್ಸೋದಕ್ಕೆ ಕಾರಣ ಏನಿದೆ? ಅವಳು ಮನೇಲಿರೋರನ್ನೆಲ್ಲ ಗುರ್ತಿಸ್ತಾ ಇದ್ದಾಳೆ, ಮಾತಾಡ್ತಾ ಇದ್ದಾಳೆ. ಅವಳು ಮಾತಾಡೋ ರೀತಿ ಸ್ವಲ್ಪ ಬೇರೆ ಥರ ಇರ್ಬೋದು, ಅದು ಬಿಟ್ಟರೆ ಅವಳು ಶಿವಾನಿನೇ ಅಲ್ವಾ? ಅಲ್ವಾ ಅನ್ನೋದ್ರಲ್ಲೇ ಅಲ್ಲ ಅನ್ನೋ ಉತ್ತರನೂ ಇದೆ, ಅನುಮಾನನೂ ಇದೆ. ಅದಕ್ಕೆ ಉತ್ತರ ಕಂಡ್ಕೋಬೇಕು ತಾನೆ. ಏನ್ ಉತ್ತರ ಕಂಡ್ಕೊಳ್ಳೋದು? ಬಂದಿರೋದು ಅದ್ಗೆನೆ, ಅದ್ರಲ್ಲಿ ನನ್ಗೆ ಅನುಮಾನನೇ ಇಲ್ಲ. ರೀನಾ, ನಿನ್ನದು ಅನುಮಾನ ಬರೋ ವಯಸ್ಸಲ್ಲ, ಬಿಗುಮಾನ ತೋರಿಸೋ ವಯಸ್ಸು. ಬಣ್ಣ ಬಣ್ಣದ ಪೇಪರ್ನಲ್ಲಿ ಯಾರಾದರೂ ಚಾಕ್ಲೇಟ್ ಅಂತೇಳಿ ವಿಷ ಕೊಟ್ಟರು ನಂಬೋ ವಯಸ್ಸು. ಸರಿ ಯಾವುದು ತಪ್ಪು ಯಾವುದು ಅಂತ ನಿನಗೆ ಗೊತ್ತಾಗೋದಿಲ್ಲ. ಗೊತ್ತಾದಾಗ ತಪ್ಪಾಗಿರುತ್ತೆ, ತಿದ್ಕೊಳ್ಳೋದಕ್ಕೆ ವಯಸ್ಸು ಮೀರೋಗಿರುತ್ತೆ. ಹಾಗಂತ ಹಿರಿಯರು ನಾವು ಹಾಗಿರಬೇಕು ಅಂತ ಹೇಳ್ತಾ ಇದೀಯ? ಮನೆ ಬಿಟ್ಟು ಹೋದವರೇ ಇದಕ್ಕಿದ್ದ ಹಾಗೆ ಬಂದರೆ ಯಾಕೆ ಬಂದರು, ಹೇಗೆ ಬಂದರು ಅಂತೇಳಿ ಸಾವಿರ ಅನುಮಾನಗಳು ಹುಟ್ಕೊಳ್ಳುತ್ತೆ. ಅಂಥದ್ರಲ್ಲಿ ಸತ್ತು ಹೋದವರು ಇದಕ್ಕಿದ್ದ ಹಾಗೆ ಬಂದರೆ ಅನುಮಾನ ಹುಟ್ಟೋದಿಲ್ವಾ? ಅನುಮಾನ ಅನ್ನೋದು ನಮ್ಮ ಜೊತೆಗಿದ್ರೇನೆ ನಾವು ಮುಂದೆ ಹೆಜ್ಜೆ ಇಡೋದಕ್ಕಾಗ. ಅಂದ್ರೆ ಇವತ್ ಬಂದಿರೋ ಅತ್ತಿಗೆನೇ ಅಲ್ಲ ಅಂತಿದ್ದೀರಾ? ನೀವು ಬಂದಾಗ ನಾವು ಹೀಗೆ ನಿಮ್ ತರ ಅನುಮಾನ ಪಟ್ವಾ? ಅದು ನಿಮ್ಮ ತಪ್ಪು, ನಿಮ್ಮ ಬೇಜವಾಬ್ದಾರಿ ತರ. ಹಾಗಂತ ನಾನು ಕೂಡ ಹಾಗೆ ಇರಬೇಕು ಅಂತ ಹೇಳ್ತಾ ಇದೀಯ? ನಾನು ಈ ಮನೆಯವನು ಹೌದೋ ಅಲ್ವೋ ಅಂತ ನೀವು 1000 ಪರೀಕ್ಷೆ ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಯಾವ ಅಭ್ಯಂತರನೂ ಇಲ್ಲ. ಹಾಗೆ ಈಗ ಈ ಮನೆಗೆ ಬಂದಿರೋಳು ಈ ಮನೆ ಸೊಸೆ ಹೌದೋ ಅಲ್ವೋ ಅಂತ ಪರೀಕ್ಷೆ ಮಾಡೋ ಎಲ್ಲ ಹಕ್ಕು ಅಧಿಕಾರ ನನಗಿದೆ. ಯಾಕೆಂದ್ರೆ ನಾನು ಕೂಡ ಈ ಮನೆ ಮಗನೇ. ತ್ರಿಶೂಲ್ ನೋವಿನಲ್ಲಿದ್ದಾನೆ. ಈಗ ಯಾರೇ ಬಂದು ಅವನಿಗೆ ಸಾಂತ್ವನ ಹೇಳಿದ್ರು ಅವನಿಗೆ ಶಿವಾನಿ ಥರನೇ ಅನ್ನಿಸ್ತಾರೆ. ಇನ್ನು ಶಿವಾನಿ ಥರ ಇರೋ ಹುಡುಗಿನೇ ಬಂದು ಹೇಳಿದ್ರಂತೂ ಅವನ ಪಾಲಿಗೆ ಶಿವಾನಿನೇ ಆಗೋಗ್ತಾನೆ. ಆದರೆ ಬಂದಿರೋಳು ಫ್ರಾಡ್ ಆಗಿ ಒಂದು ವೇಳೆ ಈ ಆಸ್ತಿಗೆ ಸ್ಕೆಚ್ ಹಾಕಿದ್ರೆ ಇದನ್ನೆಲ್ಲ ನೋಡಿಕೊಂಡು ನಾನು ಸುಮ್ಮನೆ ನಿಂತಿರ್ಬೇಕು.
ಈ ಮನೆ ಚೆನ್ನಾಗಿರಬೇಕು, ಹಾಳಾಗಬಾರ್ದು ಅನ್ನೋ ಕಾಳಜಿ ನನಗೂ ಕೂಡ ಇದೆ. ಅನುಮಾನ ಅಂತ ಬಂದಾಗ ಅದನ್ನ ಪರಿಹಾರ ಮಾಡ್ಕೊಂಡ್ಬಿಡ್ಬೇಕು. ಅದಕ್ಕೆ ಈಗ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಪರೀಕ್ಷೆ ಮಾಡಬೇಕು. ಏನು ಪರೀಕ್ಷೆ? ಹೇಳ್ತೀನಿ.